ನಮಸ್ಕಾರ. ನಾನು ಈ ಕಬ್ಬಿನ ಹೊಲದಲ್ಲಿ ನಿಂತಿದ್ದೀನಿ. ಇಲ್ಲಿ ಕೀಟಗಳು ಮತ್ತು ಕೀಟನಾಶಕಗಳ ಪರಿಣಾಮಗಳನ್ನ ನೋಡಬಹುದು. ಹೌದು, ಇದು ಪರಿಸರಕ್ಕೆ ಮತ್ತು ಬೆಳೆಗಳಿಗೆ ಗಂಭೀರ ಸಮಸ್ಯೆಯಾಗಿದೆ. ಈ ಬಗ್ಗೆ ನಾವು ಹೆಚ್ಚು ಜಾಗೃತರಾಗಬೇಕಿದೆ. ನಮಸ್ಕಾರ ರೀ ಎಲ್ಲ ರೈತರಿಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಮೊದಲಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಸ್ವಾಗತ. ಈಗೇನ್ರಿ ನೀವು ಆಲ್ರೆಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ವಿಡಿಯೋ 100% ಆಗಿ ನಿಮಗೆ ಬಂದೇ ಬರ್ತದೆ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಕಬ್ಬಿನೊಳಗೆ ಸಾಕಷ್ಟು ಗ್ರೋತ್ನ ನೀವು ಕಾಣ್ಬೋದು. ಆಮೇಲೆ ಇವತ್ತಿನ ಟಾಪಿಕ್ಗಳ ಕೆಲವೊಂದು ಟಾಪಿಕ್ಗಳನ್ನ ಇವತ್ತು ಈ ವಿಡಿಯೋ ಒಳಗೆ ಕವರ್ ಮಾಡೋದೀನಿ. ಏನಂತ ಹೇಳ್ತೀನಿ. ಸೊ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ, ಲಾಸ್ಟ್ ತನಕ ನೋಡ್ರಿ. ಅಂದ್ರೆ ನಿಮ್ಮ ಕಬ್ಬಿನೊಳಗೆ ಸಾಕಷ್ಟು ನೀವು ಚೇಂಜಸ್ನ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ ನಮ್ಮ ವಿಡಿಯೋದಿಂದ 10 ಟನ್ ಇಳುವರಿ ಜಾಸ್ತಿ ಆದರೆ ನಿಮ್ಗೆ 33,000 ರೂಪಾಯಿ ಜಾಸ್ತಿ ಆಗ್ತೈತಿ. ಸೊ ಇವತ್ತಿನ ತಡ ಮಾಡೋದ ವಿಡಿಯೋನ ಸ್ಟಾರ್ಟ್ ಮಾಡೋದಂತ. ಇವತ್ತಿನ ಟಾಪಿಕ್ ಏನೇನು ಅಂತ ಹೇಳ್ತೀನಿ ರೀ. ವಿಡಿಯೋ ಲಾಸ್ಟ್ ತನಕ ನೋಡ್ರಿ, ಸ್ಕಿಪ್ ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ಬಿಸಿಲು ಜಾಸ್ತಿ ಐತ್ರಿ. ಯಾವುದೋ ರೈತರ ನೀವು ಏನು ಕೆಲಸ ಐತ್ರಲ್ಲ ಬೆಳಿಗ್ಗೆ 10 ಗಂಟೆ ಒಳಗೆ ಮುಗಿಸ್ಕೊಂಡು ಬಿಡ್ರಿ. 10 ಗಂಟೆ ಮೇಲ್ಪಟ್ಟ ನೀವು ಯಾವುದೇ ರೀತಿಯಾಗಿ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ಬಿಸಿಲಾಗ. ಯಾಕಂದ್ರೆ ತ್ರಾಸ ಭಾಳ ಇರ್ತೈತಿ. ಮತ್ತು ಈ ಸಲ ಅಂತೂ 40 ಡಿಗ್ರಿ ಆರಾಮ ಅಂದ್ರೆ 40 ಡಿಗ್ರಿ ದಾಟಿ ಮ್ಯಾಗ ಹೊಂಟೈತ್ರಿ ಬಿಸಿಲ. ಅದಕ್ಕೆ ವಿಡಿಯೋ ಲೇಟ್ ಮಾಡೋದ ಸ್ಟಾರ್ಟ್ ಮಾಡೋಂತ ನೋಡ್ಕೊತೀರಿ. ಹಂಗೆ ನಿಮ್ಮ ಆದಷ್ಟು ನಿಮ್ಗೆ ಪರಿಚಯ ಇರುವಂಥ ರೈತರಿಗೆ ನೀವು ಶೇರ್ ಮಾಡಿರಿ ಅಂದ್ರೆ ಸಾಕಷ್ಟು ಹೆಲ್ಪ್ ನಮಗೂ ಆಗ್ತೈತಿ, ನಿಮಗೂ ಆಗ್ತೈತಿ. ಮತ್ತು ಇನ್ನು ಸೂಪರ್ ಗನ್ನ ಬಗ್ಗೆ ಭಾಳ ಜನ ಕೇಳ್ತೀರಿ. ಅದನ್ನು ನೆಕ್ಸ್ಟ್ ಲಾಸ್ಟ್ ಟಾಪಿಕ್ಗಳು ಮಾತಾಡ್ತೀನಿ. ಮತ್ತು ಲಾಸ್ಟಾಗ ಯಾಕೆ ನೋಡ್ರಿ ಅಂತ ಹೇಳತ್ತೀನಿ ಅಂದ್ರೆ ಲಾಸ್ಟ್ಗೆ ಇಂಥ ನಡು ನೀವು ಸ್ಕಿಪ್ ಮಾಡ್ತಿರೋದು ಗೊತ್ತೈತಿ. ಅದಕ್ಕೆ ಏನು ಮಾಡೋದೇನಂದ್ರೆ ನಡು ಕೆಲವೊಂದು ಪ್ರೊಫೆಷನಲ್ ಅಂದ್ರೆ ನಿಮ್ಮ ಕಬ್ಬು ಒಳಗೆ ಸಾಕಷ್ಟು ಗ್ರೋತ್ನ 100% ಆಗುವಂಥ ಕೆಲವೊಂದು ಟಿಪ್ಸ್ ಕೊಡೋದೀನಿ. ಸೊ ವಿಡಿಯೋ ಲಾಸ್ಟ್ ತನಕ ನೋಡ್ರಿ, ಸ್ಕಿಪ್ ಯಾರು ಮಾಡಬೇಡ್ರಿ. ಈಗ ಫಸ್ಟ್ಗೆ ನಿಮ್ಗೆ ಟಾಪಿಕ್ಗಳು ಹೇಳ್ಬಿಡ್ತೇನೆ ರೀ. ಈ ವಿಡಿಯೋ ಒಳಗೆ ಏನೇನು ಕವರ್ ಮಾಡೋದೇನು ಅಂತೇಳಿ. ಈ ವಿಡಿಯೋ ಒಳಗೆ ನಾ ಕಬ್ಬಿನ ಬೆಳವಣಿಗೆ ಬೆಳವಣಿಗೆ ಕುಂಠಿತ ಆಗಿತ್ತಿರಲ್ಲ ಅವ್ರಿಗೆ ಯಾವ ರೀತಿಯಾಗಿ ಗ್ರೋತ್ ಮಾಡ್ಬೇಕಂತೇಳಿ ಈ ವಿಡಿಯೋ ಒಳಗೆ ಹೇಳ್ತೀನಿ. ಆಮೇಲೆ ನಾ ಮರಿ ಹೊಡಿಯೋದ್ರ ಯಾವ ಟೈಮ್ದ ಮರಿ ಹೊಡಿತೈತಿ ಮತ್ತು ಮರಿ ಹೊಡಿತಾಗ ಏನೇನು ಪ್ರೊಸೀಜರ್ನ ಫಾಲೋ ಮಾಡಬೇಕು ಇವೆಲ್ಲ ಹೇಳ್ತೀನಿ. ಇನ್ನು ನೀರಿನ ನಿರ್ವಹಣೆ. ಸಾಕಷ್ಟು ಜನ ನೀರು ಬಿಡೋದ ತಪ್ಪು ಬಿಡ್ತಿರ್ತೀರಿ. ಅದರಿಂದಾಗಿ ನಿಮ್ಮ ಬೆಳವಣಿಗೆ ಕಬ್ಬಿನ ಬೆಳವಣಿಗೆ ಮತ್ತು ಯಾವುದೇ ಬೆಳೆ ಆಗಲಿ ಬೆಳವಣಿಗೆ ಭಾಳ ಕುಂಠಿತ ಆಗಿರ್ತೈತಿ. ಸೊ ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಪೋಷಕಾಂಶಗಳ ನಿರ್ವಹಣೆ. ಅಂದ್ರೆ ಮೈಕ್ರೋನ್ಯೂಟ್ರಿಯನ್ಸ್ ಆಗಲಿ ನ್ಯೂಟ್ರಿಯನ್ಸ್ ಆಗಲಿ ಇದನ್ನ ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ಬೇಕಂತ ಹೇಳ್ತೀನಿ. ಇನ್ನು ಮೋಸ್ಟ್ 86 ಹೊರೈಟಿಗೆ ಬರುವಂಥ ಒಂದು ದೊಡ್ಡ ಸಮಸ್ಯೆ ಈಗೇನು ರೈತರು ಕಾಣತ್ತಿರಲ್ಲ, ಗೊನ್ನೆಗಳು ಸಮಸ್ಯೆ, ಅದನ್ನು ಈ ವಿಡಿಯೋ ಒಳಗೆ ಕವರ್ ಮಾಡ್ತೀನಿ. ಇನ್ನು ಕಾಡಿಗೆ ರೋಗ ಈಗ ಆಲ್ರೆಡಿ ಬಂದೈತ್ರಿ ಕಾಡಿಗೆ ರೋಗ ಭಾಳ ಕಡೆ. ಆಮೇಲೆ ತುದಿ ಒಣಗತ್ತವ್ರಿ. ಈಗೇನು ಬ್ಯಾಸಿಗೆ ನೀವು ನೀರು ಬಿಟ್ಟು ಬೆಳಗ್ಗೆ ತುದಿ ಒಣಗತ್ತವ್ರಲ್ಲ, ಇದ್ರ ಬಗ್ಗೆನೂ ಮಾತಾಡೋದೀನಿ. ಆಮೇಲೆ ಕಾಂಡ ದಪ್ಪ ಅಂದ್ರೆ ನಿಮ್ಮ ಕಬ್ಬ ದಪ್ಪ ಹೆಂಗೆ ಮಾಡುವುದಾ, ಇದೊಂದು ಮೇಜರ್ ಟಾಪಿಕ್ ನಿಮಗೆ ಅಂದ್ರೆ ಮೇಜರ್ ಪ್ರಾಬ್ಲಮ್ ಇರ್ತೈತಿ. ಅದನ್ನು ಕವರ್ ಮಾಡೋದೀನಿ. ಇನ್ನು ಸ್ಟಾರ್ಟಿಂಗ್ ನೀವು ಸುಳಿ ಸವಿದಿರ್ತೈತ್ರಲ್ಲ ಅದನ್ನು ಕವರ್ ಮಾಡ್ತೀನಿ. ಇನ್ನು ಜಂಗ್ ರೋಗ 265 ಜಾಸ್ತಿ ಜಂಗ್ ರೋಗ ಬರ್ತೈತಿ. ಈಗ ಮಂಡ್ಯಕ್ಕೂ ಬರೋದೈತಿ. ಮಂಡ್ಯ 517 ಸ್ಪೆಷಲಿ ಹೊರೈಟಿ ಏನು ಹಚ್ಚಿರಲ್ಲ ಆ ಹೊರೈಟಿಗೂ ಈಗ ಏನಿತ್ತಿರಲ್ಲ ಇದನ್ನು ಬರೋದೈತಿ. ಏನಂತ ರಸ್ಟ್ ರೋಗ ಬರೋದೈತೆ ಅಂದ್ರೆ ಜಂಗ್ ರೋಗ. ಇದನ್ನ ಹೆಂಗೆ ಕವರ್ ಮಾಡ್ಕೋಬೇಕು ಇವು 10 ಟಾಪಿಕ್ನ ಜಸ್ಟ್ ಒಂದು 4-5 ನಿಮಿಷ ಒಳಗೆ ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಡೀಪ್ ಬೇಕಂತ ಹೇಳ್ರಿ ಅಂದ್ರೆ ನೀವು ಕಮೆಂಟ್ ಹಾಕ್ರಿ, ಇನ್ನೂ ಡೀಪ್ ಆಗಿ ನಾ ನಿಮ್ಗೆ ಎಕ್ಸ್ಪ್ಲನೇಷನ್ನ ಕೊಡ್ತೀನಿ. ಸೊ ಫಸ್ಟ್ ಟಾಪಿಕ್ ಹೋಗ್ಬಿಡೋಣ್ರಿ ಅಂತೆ. ಕಬ್ಬಿನ ಬೆಳವಣಿಗೆ ಕುಂಠಿತ. ಕಬ್ಬಿನ ಬೆಳವಣಿಗೆ ಯಾಕೆ ಕುಂಠಿತ ಆಗ್ತೈತ್ರಿ? ನೀವು ಒಂದು ಬೀಜೋಪಚಾರ ಮಾಡಿರಂಗಿಲ್ಲ, ಇಲ್ಲ ನೀವು ಹಿಂಗೆ ಸಣ್ಣ ಡೆಂಚೆ ಇವೆಲ್ಲ ಹಾಕಿ ಖತನ ರೆಡಿ ಮಾಡ್ಕೊಂಡಿರಂಗಿಲ್ಲ. ಆಮೇಲೆ ಖತದ ನಿರ್ವಹಣೆ ಆಗಲಿಲ್ಲ ಅಂದ್ರೂ ಕಬ್ಬು ಬೆಳೆ ಒಳಗೆ ಸಾಕಷ್ಟು ಕುಂಠಿತ ಆಗಿಬಿಡ್ತೈತಿ. ಇನ್ನು ಕಬ್ಬಿನ ಕುಂಠಿತ ಆಗಕ್ಕೆ ಮೇನ್ ರೀಸನ್ ಅಂದ್ರೆ ನೀವು ಕಬ್ಬ ಹಚ್ಚಿದ ಬೆಳಕ ಕಸದ ಔಷಧ ಹೊಡಿತೀರಿ. ಒಬ್ಬರು ಕಸದ ಔಷಧ ಹಾಡು ಮಾಡ್ತೀರಿ, ಇನ್ನು ಕೆಲವರು ಹಾಡು ಆಗಬಾರ್ದು ಅಂತೇಳಿ ಹೊಡಿತೀರಿ. ಸೊ ಕಸದ ಔಷಧ ಹೊಡೆಯವ್ರು ಇದ್ರೆ ಅಂದ್ರೆ ಇವತ್ತು ಕಬ್ಬ ಹಚ್ಚಿರೋದ್ರೆ ನೆಕ್ಸ್ಟ್ ಡೇನ ನೀವು ಯಾವ್ದು ಹೊಡಿಬೇಕಂದ್ರೆ ಟುಫೋಡಿ ಅಟ್ರಾಜನ ಇವೆರಡುಗಳನ್ನ ಮಿಕ್ಸ್ ಮಾಡಿಬಿಡಿರಿ. ಇನ್ ಕೇಸ್ ಎಲ್ಲರ ತಪ್ಪಲ್ದು ಕಸ ಬಂದಿತ್ತಂದ್ರೆ ಮೆಟ್ರಿಬೈಜನ್ನ ಹಾಕ್ಬೋದು, ಯಾವುದೇ ರೀತಿ ಎಫೆಕ್ಟ್ ಆಗಂಗಿಲ್ಲ. ಇನ್ನು ಆಫ್ಟರ್ ಬಿಟ್ಟರೆ ಅಂದ್ರೆ ನೀವು 21 ಡೇಸ್ ಬಿಟ್ಟು ಹೊಡಿಬೇಕು. ಯಾಕಂದ್ರೆ 21 ಡೇಸ್ ಇದೇನು ಪೀರಿಯಡ್ ಐತಿರಲ್ಲ, ನೀವು ಕಬ್ಬ ಹಚ್ಚಿದ 3ನೇ ದಿವಸ 21 ಡೇಸ್ ತನಕ ಇಲ್ಲಿ ತನಕ ನಿಮ್ಮ ಕಬ್ಬ ಬೆಳೀತಿರ್ತೈತಿ. ಕಬ್ಬು ಬೆಳೀತಿರೋದ್ರಿಂದ ಅವಾಗ ನೀವು ಕಸದ ಔಷಧ ಆಗಲಿ ಏನೋ ಔಷಧ ಹೊಡೆಯೋದಂದ್ರೆ ನಿಮ್ಮ ಸಾಕಷ್ಟು ಡೆವಲಪ್ಮೆಂಟ್ ಏನಾಗೋದಿರ್ತೈತಲ್ಲ ಅದು ಅಲ್ಲೇ ಕುಂಠಿತ ಆಗಿಬಿಡ್ತೈತಿ. ಅದಕ್ಕಾಗಿ ಕಸದ ಔಷಧ ಹೊಡಿಕ್ಕಿಂತ ಮೊದಲ 10 ಸಲ ವಿಚಾರ ಮಾಡಿರಿ. ಯಾಕಪ್ಪ ಅಂದರೆ ಇಲ್ಲ ಕಬ್ಬ ಹಚ್ಚಿದ 21 ದಿವಸ ಆದ ಬೆಳಕ ನೀವು ಕಸದ ಔಷಧ ಹೊಡೆದ್ರೆ ಭಾಳ ಚಲೋ. ಸೊ 21 ದಿವಸ ಆದ ಬೆಳಕ ನೀವು ಕಬ್ಬ ಏನು ಕಸ ಔಷಧ ಹೊಡೆಯೋದ್ರಲ್ಲ ಅದು ಹೊಡೆದ್ರೂ ಚಲೋನೇ ಇರ್ತೈತಿ. ಯಾಕಪ್ಪ ಅಂದ್ರೆ 21 ದಿನ ತನಕ ಅದರ ಬೆಳವಣಿಗೆ ಪೀರಿಯಡ್ ಇರ್ತೈತಿ. ಆ ಟೈಮ್ದಾಗ ನೀವು ಕಸ ಔಷಧ ಹೊಡೆದ್ರೆ ಕಬ್ಬು ಕುಂಠಿತ ಆಗಿರ್ತೈತಿ ರೀ. ಆಮೇಲೆ ಸಾಕಷ್ಟು ಕಡೆ ಗ್ಯಾಪ್ ಆಗಿ ಸ್ಟಾರ್ಟ್ ಆಗ್ತೈತಿ. ಸೊ ಇದು ಮೇನ್ ರೀಸನ್ ಐತ್ರಿ. ಆಮೇಲೆ ಕಬ್ಬಿನ ಬೆಳವಣಿಗೆ ನೀವು ಬಸಲ್ ಡೋಸೇಜ್ ಹೈ ಕೊಟ್ಟಿರಂದ್ರೆ ಅಥವಾ ಕಡಿಮೆ ಕೊಟ್ಟಿರಂದ್ರೆ ಲಿಮಿಟ್ ಬಿಟ್ಟು ಕೊಟ್ಟಿರಂದ್ರೆ ಭೀ ಕಬ್ಬಿನ ಬೆಳವಣಿಗೆ ಕುಂಠಿತ ಆಗಿಬಿಡ್ತೈತಿ. ಇನ್ನು ನೀರು ಹೂ ಅಂತೇಳಿ ಲಾಗನ್ ಹಚ್ಚಿದ ಬೆಳಕ ನೀರು ಬಿಡೋದಾಗ್ಲಿ, ಕಬ್ಬ ಗುಮ್ಮು ತುಳಿದಾಗ್ಲಿ ಅಥವಾ ಮ್ಯಾಗ ತುಳಿದಾಗ್ಲಿ ಇದರಿಂದನೂ ನಿಮ್ಮ ಕಬ್ಬಿನ ಬೆಳವಣಿಗೆ ಸಾಕಷ್ಟು ಕುಂಠಿತ ಆಗಿಬಿಡ್ತೈತಿ. ಇನ್ನು ಸೆಕೆಂಡ್ ಕಬ್ಬ ಹಚ್ಚಿರಿ ಮರಿ ಹೊಡಿಯೋದು. ಈ ಮರಿ ಹೊಡಿಯೋದು ಆಮೇಲೆ ಹೇಳ್ತೀನಿ ರೀ. ಇನ್ನು ಸೆಕೆಂಡ್ ಹೇಳ್ತೀನಿ ಸುಳಿ ಸವಿಯೋದು.
ಸುಳಿ ಸಾಯ್ದು ಎದಕ್ಕೆ ಸಾಯ್ತೈತಿ ಅಂದ್ರೆ ಬಿಸಿಲಿಗೂ ಸಾಯ್ತೈತಿ. ಆಮೇಲೆ ನೀವು ಬೀಜೋಪಚಾರ ಮಾಡಲಿಲ್ಲ ಅಥವಾ ಯಾವುದೇ ರೋಗ ಬಂದಿದಂಥ ಪಡ್ದಂತ ತಂದು ನೀವು ಕಬ್ಬ ಹಚ್ಚಿರಿ ಅಂದ್ರೆ 100% ಆಗಿ ಸುಳಿ ಸಾಯ್ತೈತಿ. ಮತ್ತು ಈ ಬ್ಯಾಸಿಯಾಗಂತೂ ಸುಳಿ ಸಾಯ್ದು ಜಾಸ್ತಿನೇ ಇರ್ತೈತಿ. ಮತ್ತೊಂದು ಮೇಜರ್ ಹೇಳ್ಬೇಕಂದ್ರೆ SNK 13-374 ಈ ವೆರೈಟಿಗೆ ಸುಳಿ ಸಾಯ್ದ ರೋಗ ಭಾಳ ಐತ್ರಿ. ಸೊ ಸ್ಟಾರ್ಟಿಂಗ್ ನೀವು ಕೊರಾಜಿನ್ನ ಸ್ಪ್ರೇ ಮಾಡ್ಕೊಂಡ್ರಿ ಅಂದ್ರೆ ಇನ್ನು ಕಾಂಡ ಕೊರಕ ಏನಿರ್ತದಲ್ಲ ಅದು ಏನಿರ್ತಲ್ಲ ಕಾಂಡ ಕೊರಕ ಅದನ್ನು ನೀವು ಕೊರಾಜಿನ್ ಸ್ಪ್ರೇ ಮಾಡ್ಕೊಂಡ್ರಿ ಅಂದ್ರೆ ಅಥವಾ ಕೊರಾಜಿನ್ ಡ್ರೆಂಚಿಂಗ್ ಮಾಡ್ಕೊಂಡ್ರಿ ಅಂದ್ರೆ ನೀವು ಡ್ರೆಂಚಿಂಗ್ ಒಳಗೆ ಮಿಕ್ಸ್ ಮಾಡಿ ಅದನ್ನ ನೀವು ತಡಿಬೋದು. ಏನಪ್ಪಾ ಅಂದ್ರೆ ಕಾಂಡ ಕೊರಕ ತಡಿಬೋದು, ಆಮೇಲೆ ಸುಳಿ ಸಾಯ್ದ ಇವೆರಡೂ ತಡಿಬೋದು. ಸೊ ಇನ್ನು ಮೂರನೇದು ಬರ್ತೈತಿ ಮರಿ ಹೊಡಿದ ಭಾಳಷ್ಟು ಜನ ಪ್ರಾಬ್ಲಮ್ ಫೇಸ್ ಮಾಡತ್ತೀರಿ ಮರಿ ಹೊಡಿದು. ಇದಕ್ಕೆ 2 ಸೊಲ್ಯೂಷನ್ ಐತ್ರಿ. ಒಂದು ಡೋಸೇಜ್ಲೆ ಅಂತೂ ಆಲ್ಮೋಸ್ಟ್ ಅದು ಮರಿ ಹೊಡ್ಯಂಗಿಲ್ಲ, ಸ್ವಲ್ಪ ಹೊಡಿಬೋದು. ನಿಮ್ಮ ಮಕ್ಕಳು ಮರಿ ಬೇಕಾಗೈತಿ, ಮರಿ ಹೆಲ್ದಿ ಬೇಕಾಗಿ ಅಂದ್ರೆ ನೀವು 2 ವಿಧಾನ ಅನುಸರಿಸ್ಬೋದು ರೀ. ಯಾವುದಪ್ಪ ಅಂದ್ರೆ ಫಸ್ಟ್ ನೀವು ಅನುಸರಿಸ್ಬೋದು ಡ್ರೆಂಚಿಂಗ್. ಕಬ್ಬ ಹಚ್ಚಿದ 21ನೇ ದಿವಸಕ್ಕೆ ಕಂಪಲ್ಸರಿಗೆ ನೀವು ಒಂದು ಡ್ರೆಂಚಿಂಗ್ನ ಮಾಡ್ಕೋಬೇಕು. ಏನಪ್ಪ ಅಂದ್ರೆ ಹ್ಯೂಮಿಕ್ ಆಸಿಡ್ 1 ಕಿಲೋ, 1261 1 ಕಿಲೋ, ಮ್ಯಾಗ್ನೀಷಿಯಂ ಸಲ್ಫೇಟ್ 1 ಕಿಲೋ, ಆಮೇಲೆ ಕೊರಾಜಿನ್ 60 ml. ಇದರಿಂದ ಏನಾಗ್ತಿತ್ತು ಅಂದ್ರೆ ಕಬ್ಬು ನಿಮ್ಮದು ಅಲ್ಲಿದ ಗ್ರೋತ್ ಏನು ಸ್ಟಾಪ್ ಆಗಿರ್ತದಲ್ಲ ಸ್ಪೀಡಾಗಿ ಎಳಕ್ಕೆ ಚಾಲು ಮಾಡ್ತೈತಿ. ಯಾಕೆ ಹ್ಯೂಮಿಕ್ ಆಸಿಡ್ ಇರ್ತೈತಿ, 1261 ಫಾಸ್ಫರಸ್ ಜಾಸ್ತಿ ಇರ್ತೈತಿ, ಸ್ಪೀಡಾಗಿ ಕಬ್ಬು ಬೆಳೆಯಕ್ಕೆ ಸ್ಟಾರ್ಟ್ ಆಗ್ತೈತಿ. ಇನ್ನು ಇದ್ರೊಳಗೆ ಕೊರಾಜಿನ್ ಯಾಕೆ ಹಾಕಬೇಕು? ಕಾಂಡ ಕೊರಕ ಏನಂದ್ರೆ ಒಳಗಿಂದೊಳಗೆ ದನಕಿ ತಿತ್ತಿರ್ತಾವಲ್ಲ ಹುಳುಗಳು, ಆ ಹುಳುಗಳು ಕಮ್ಮಿ ಆಗಬೇಕು. ಆಮೇಲೆ ಸುಳಿ ಸಾಯ್ದು ಇವೆರಡು ರೋಗನ ಕಮ್ಮಿ ಮಾಡ್ತೈತಿ. ಫಸ್ಟ್ ಡ್ರೆಂಚಿಂಗ್ ಒಳಗೆ ನೀವು ಕೊರಾಜಿನ್ ಹಾಕೊಂಡ್ಬಿಡ್ರಿ. ಫಸ್ಟ್ ಡ್ರೆಂಚಿಂಗ್ ಯಾವಾಗ ಮಾಡ್ಬೇಕಾದ್ರೆ ಕಬ್ಬು ಹಚ್ಚಿದ 21ನೇ ದಿವಸಕ್ಕೆ ನೀವು ಫಸ್ಟ್ ಡ್ರೆಂಚಿಂಗ್ನ ಮಾಡಬೇಕು. ಇನ್ನು ಸೆಕೆಂಡ್ ಡ್ರೆಂಚಿಂಗ್ ಯಾವಾಗ ಮಾಡ್ಬೇಕ್ರಿ? ಸೆಕೆಂಡ್ ಡ್ರೆಂಚಿಂಗ್ ಮಾಡೋಕ್ಕಿಂತ ಮೊದಲ 21ನೇ ದಿವಸಕ್ಕೆ ನೀವು ಫಸ್ಟ್ ಡ್ರೆಂಚಿಂಗ್ ಮಾಡಿರಿ ಅಂದ್ರೆ 30ನೇ ದಿವಸಕ್ಕೆ ನೀವು ಏನು ಮಾಡಿರಿ ಅಂದ್ರೆ ಫಾಸ್ಫರಿಕ್ ಆಸಿಡ್ ಪರ್ ಏಕರ್ 2 ಲೀಟರ್ನ ಫಾಸ್ಫರಿಕ್ ಆಸಿಡ್ನ ಬಿಡ್ರಿ ನೀವು ಹಾಯು ನೀರಿನಾಗ. ಇದನ್ನ ಡ್ರೆಂಚಿಂಗ್ ಮಾಡೋಂಗಿಲ್ಲ, ಸ್ಪ್ರೇ ಮಾಡೋಂಗಿಲ್ಲ. ನೀವು ಹಾಯು ನೀರಿನಾಗ ಕಾವಲಿ ಏನಿರ್ತದಲ್ಲ ಆ ನೀರಿನಾಗ ಬಿಟ್ರಿ ಅಂದ್ರೆ ನಿಮಗೆ ರಿಸಲ್ಟ್ ಬೆಸ್ಟ್ ಕೊಡ್ತೈತಿ. ಡ್ರೆಂಚಿಂಗ್ ಮಾಡೋದು ಏನಾಗ್ತೈತೆ ಅಂದ್ರೆ ನೀವು ಬಿಡು ಮುಂದೆ ತಪ್ಪಲ್ ಮ್ಯಾಗ ಸುಡಿದಾಗಲಿ ಅಥವಾ ಬೇರೆ ಹೋಗಿ ಬೇರೆ ಸುಡಾಕ್ ಸ್ಟಾರ್ಟ್ ಆಗುತ್ತೆ ರೀ. ಸೊ ಈ ರೀತಿ ಇದನ್ನು ಬಿಡೋದ್ರಿಂದ ಮರಿ ಫುಲ್ ಹೊಡ್ಯಾಕೆ ಸ್ಟಾರ್ಟ್ ಆಗಿರ್ತೈತಿ. ಆಮೇಲೆ ಇನ್ನು 40ನೇ ದಿವಸಕ್ಕೆ ಸೆಕೆಂಡ್ ಡ್ರೆಂಚಿಂಗ್ನ ಮಾಡಬೇಕು. ಸೆಕೆಂಡ್ ಡ್ರೆಂಚಿಂಗ್ ಒಳಗೆ ನೀವು ಹ್ಯೂಮಿಕ್ ಆಸಿಡ್ 1 ಕಿಲೋ, 1261 1 ಕಿಲೋ, ಮ್ಯಾಗ್ನೀಷಿಯಂ ಸಲ್ಫೇಟ್ 1 ಕಿಲೋ, ಸಿವಿಡ್ ಎಕ್ಸ್ಟ್ರಾಕ್ಟ್ 250 ml, ಆಮೇಲೆ ಚಿಲೆಟೆಡ್ ಮೈಕ್ರೋನ್ಯೂಟ್ರೆಂಟ್ 500 ml, ಆಮೇಲೆ ಸಾಫ್ 250 ಗ್ರಾಮ, ಕ್ಲೋರೋ 250 ml ಇಷ್ಟನ್ನ ಹಾಕಿ ಸೆಕೆಂಡ್ ಡ್ರೆಂಚಿಂಗ್ ಮಾಡಿಬಿಟ್ರೆ ಅಂದ್ರೆ ಮುಗಿದು ಹೋಗ್ತೀರಿ. ಇದ್ರೊಳಗೆ ನೀವು ಫಾಸ್ಫರಿಕ್ ಆಸಿಡ್ ಬಿಟ್ಟಿರ್ತೀರಿ. ಆಮೇಲೆ 2 ಡ್ರೆಂಚಿಂಗ್ ಅದು ಇಲ್ಲಿ ಫುಲ್ ಮರಿ ಹೊಡ್ಯಾಕೆ ಸ್ಟಾರ್ಟ್ ಆಗ್ತೈತಿ. ಸೊ ಇನ್ನು 60 ಜನ ಆತು ಮರಿ ಹೊಡ್ಯಾತೈತಿ, ಎಲ್ಲಾನು ಆತು, ಪ್ರಾಬ್ಲಮ್ ಸಾಲ್ವ್ ಆತು. ಇನ್ನು ಬರ್ತೈತಿ ಮರಿ ಹೊಡೆದ ಬೆಳಗ್ಗೆ ಫಸ್ಟ್ ಸ್ಪ್ರೇನ ಯಾವ್ದು ಮಾಡ್ಬೇಕಂತೇಳಿ. ಸೊ ಫಸ್ಟ್ ಸ್ಪ್ರೇಗಳನ್ನ ಈ ವಿಡಿಯೋ ಒಳಗೆ ನಿಮಗೆ ಬರೀ ಡ್ರೆಂಚಿಂಗ್ಗಳನ್ನ ಹೇಳ್ತೀನಿ. ಸ್ಪ್ರೇ ಏನು ಬೇಕಾಗಿದ್ರಲ್ಲ ಈ ವಿಡಿಯೋನ ಆದಷ್ಟು ರೈತಿಗೆ ಶೇರ್ ಮಾಡಿರಿ. ಇದು ಕಮೆಂಟ್ ಜಾಸ್ತಿ ಕಮೆಂಟ್ ಯಾವ ಬರ್ತಾವಲ್ಲ ಅದ್ರ ಟಾಪಿಕ್ ಮೇಲೆ ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ. ಆಮೇಲೆ ಸ್ಪ್ರೇನು ನೆಕ್ಸ್ಟ್ ವಿಡಿಯೋ ಒಳಗೆ ನಿಮಗೆ ಹೇಳ್ತೀನಿ. ಇನ್ನು ನೀರಿನ ನಿರ್ವಹಣೆ ಅಂದ್ರೆ ನೀರು ಹೆಂಗೆ ಮೇಂಟೈನ್ ಮಾಡಬೇಕು? ಸ್ಟಾರ್ಟಿಂಗ್ ಕಬ್ಬು ಲಾವಣಿ ಆದ ಹಿಡ್ಕೊಂಡ ನೀವು ಏನಿದ್ರಲ್ಲ ನೆಲ ಒನಿಸ್ ಕಬ್ಬಿಗೆ ನೀರು ಬಿಟ್ರಂದ್ರೆ ನೆಲ ಒನಿಸ್ ಅಟ್ಟು ಬಿಡ್ತಾರೆ ಅಟ್ಟು ಕಬ್ಬು ಚಲೋ ಬೆಳಿತೈತಿ. ಎಷ್ಟು ಹಸಿ ತಿರುತ್ತಾರಲ್ಲ ಅಟ್ಟು ಕಬ್ಬು ಕೊಳಕ್ಕೆ ಸ್ಟಾರ್ಟ್ ಆಗತ್ತೆ, ಕಬ್ಬು ನೆಟ್ಟಂಗೆ ನಾಟಂಗಿಲ್ಲ. ಇನ್ನು ಕಬ್ಬಿಗೆ ಮರಿ ಹೊಡಿಯೋ ಸ್ಟೇಜ್ ಒಳಗೆ ನೀವು 10 ದಿವಸಕ್ಕೆ ನೀರು ಬಿಡ್ತೀರಿ ಅಂದ್ರೆ 15 ದಿವಸಕ್ಕೆ ನೀರು ಬಿಡಕ್ಕೆ ಸ್ಟಾರ್ಟ್ ಮಾಡಿರಿ. ಯಾಕಂದ್ರೆ ಸ್ವಲ್ಪ ಒನಿಸ್ ಬಿಟ್ರೆ ಮರಿ ಮಸ್ತ್ ಹೊಡಿತೈತಿ, ಮರಿ ಚಲೋ ಹೊಡಿತೈತಿ. ಇಲ್ಲಾಂದ್ರೆ ಮರಿ ಹೊಡೆಯಂಗಿಲ್ಲ. ಅದಕ್ಕೆ ಹೇಳತ್ತೀನಿ ನಿಮ್ಗೆ ನೀರು ಒನಿಸ್ ಬಿಟ್ಟಿರ್ತಾರೆ. ನಾನು ಸಾಕಷ್ಟು ಸಲ ನಿಮ್ಗೆ ಹೇಳೀನಿ ಈಗ. ಸೊ ನೀರಿನ ನಿರ್ವಹಣೆ ಆತ್ರಿ. ಆಮೇಲೆ 6 ತಿಂಗಳಾದ ಬಳಿಕ ನೀವು ನೀರು ಜಾಸ್ತಿ ಬಿಟ್ಟರೆ ನಡೀತೈತಿ. ಯಾಕಂದ್ರೆ ಆ ಟೈಮ್ ಒಳಗೆ ನೀವು ಪೋಷಕಾಂಶಗಳು ಕೊಡ್ತಿರ್ತೀರಿ, ಹಂಗೆ ನಡೀತೈತಿ. ಅವಾಗ ದೊಡ್ಡದಾಗಿರುತ್ತೆ ಕಬ್ಬ, ನೀರು ಹೆಚ್ಚಾದ್ರೂ ಕಪ್ಪಿಸೈತಿ, ಕಮ್ಮಿ ಆದ್ರೂ ಕಪ್ಪಿಸೈತಿ. ಆದ್ರೆ ಫಸ್ಟ್ 4 ತಿಂಗಳ ಒಳಗೆ ಮೇಂಟೆನೆನ್ಸ್ ಮಾಡೋ ಮುಂದೆ ನೀವೇನು ಮಾಡ್ರಿ ಅಂದ್ರೆ ನೀರು ನಿರ್ವಹಣೆ ಕರೆಕ್ಟ್ ಮಾಡ್ಕೊರಿ. ಇನ್ನು ಪೋಷಕಾಂಶಗಳ ನಿರ್ವಹಣೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಥವಾ ನ್ಯೂಟ್ರಿಯೆಂಟ್ಸ್ಗಳು ಇವು ಹೆಂಗಿರ್ತೈತೆ ಅಂದ್ರೆ ನಿಮ್ಮ ಕಬ್ಬು ಬೆಳ್ಳು ಹೊಡ್ಯಾತೈತಿ, ಹಳದಿ ಹೊಡ್ಯಾತೈತಿ ಅಂದ್ರೆ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಆಗಿರ್ತೈತಿ. ಒಂದು ಮೇಜರ್. ಸೆಕೆಂಡ್ ನೀರು ಜಾಸ್ತಿ ಆದ್ರೂ ಕಬ್ಬು ಹಳದಿ ಹೊಡ್ಯಾಕೆ ಸ್ಟಾರ್ಟ್ ಆಗುತ್ತೆ. ಈ ಟೈಮ್ ಒಳಗೆ ಏನು ಮಾಡ್ಬೇಕಂದ್ರೆ ಕೆಲವೊಂದು ಸ್ಪ್ರೇನ ತೊಗೊಂಡ್ಬಿಡೋದು. 3 ತಿಂಗಳು ಕಬ್ಬು ಇತ್ತಂದ್ರೆ 19 1 kg, ಚಿಲೆಟೆಡ್ ಮೈಕ್ರೋನ್ಯೂಟ್ರೆಂಟ್ 1/2 ಲೀಟರ್, ಸಿವಿಡ್ ಎಕ್ಸ್ಟ್ರಾಕ್ಟ್ 250 ml ಇದನ್ನ ಹಾಕಿ ನೀವು ಸ್ಪ್ರೇ ತೊಗೊಂಡ್ರೆ ಕವರ್ ಆಗಿಬಿಡ್ತೈತಿ. ಇನ್ನು ನಮಗೆ ಜಾಸ್ತಿ ಕಲರ್ ಕಬ್ಬು ಬೇಕಪ್ಪ ಅಂದ್ರೆ ಮ್ಯಾಗ್ನೀಷಿಯಂ ಸಲ್ಫೇಟ್ 1 ಕಿಲೋ ಪ್ರತಿ ಸ್ಪ್ರೇದಾಗ ಆ್ಯಡ್ ಮಾಡ್ಕೊರಿ. ಯೂರಿಯಾ ಆ್ಯಡ್ ಮಾಡ್ಕೋಬೋದು ಅಥವಾ ಬಿಡ್ಬೋದು, ಮ್ಯಾಗ್ನೀಷಿಯಂ ಸಲ್ಫೇಟ್ನ ಆ್ಯಡ್ ಮಾಡ್ಕೊರಿ. ಇನ್ನು ಪೋಷಕಾಂಶಗಳ ನಿರ್ವಹಣೆ ನೀವು ಹೇಳಿರಿ, ನೀವು ಡ್ರಿಪ್ ಒಳಗೂ ಬಿಡ್ಬೋದು, ಹೈ ನೀರಿನಾಗೂ ಬಿಡ್ಬೋದು, ಸ್ಪ್ರೇನೂ ಮಾಡ್ಬೋದು. ಈ ರೀತಿಯಾಗಿ ನೀವು ಜಾಸ್ತಿ ಕೊಡ್ಕೊಂತ ಹೋಗ್ಬೋದು. ಇನ್ನು ನೆಕ್ಸ್ಟ್ ಮೇಜರ್ ಪ್ರಾಬ್ಲಮ್ ಸೆನ್ಸಿಜರು 32 ಆಮೇಲೆ ಈ ಸದ್ಯದಾಗ ಎಲ್ಲರೂ ಕಾಣತ್ತೀರಿ ಗೊನ್ನೆ ಹುಳ. ಇದಕ್ಕೆ ಏನು ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಹೇಳ್ತೀನಿ ನಿಮ್ಗೆ, ಬಸಲ್ ಡೋಸ್ ಒಳಗೆ ನೀವು 2 ಚೀಲ ಪ್ರತಿ ಎಕರೆಕಾಯಿ ಬೇವಿನ ಹಿಂಡಿ ಹಾಕ್ರಿ. ಬೇವಿನ ಹಿಂಡಿದಿಂದ ಕೈ ಸತ್ತು ಏನು ಬರ್ತದಲ್ಲ ಅದರಿಂದಾಗಿ ಗೊನ್ನೆ ಹುಳು ಸೆನೆಗೆ ಬರಂಗಿಲ್ಲ. ಮತ್ತು ಗನ್ನೆ ಹುಳುದ 3 ರಿಂದ 4 ಸ್ಟೇಜ್ ಅದಾವು. ಆ ಸ್ಟೇಜ್ ಒಳಗೆ ನೀವು ಲಾಸ್ಟ್ ಸ್ಟೇಜ್ ಹೊತ್ತಂದ್ರೆ ನೀವು ಕಂಟ್ರೋಲ್ 3ನೇ ಸ್ಟೇಜ್ ಏನಿರ್ತಿರಲ್ಲ ಆಗ್ತದ ಅಂದ್ರೆ ಬಿಳಿ ಹುಳ ಆಗ್ತಾವಲ್ಲ 3ನೇ ಸ್ಟೇಜ್. ಆ ಸ್ಟೇಜ್ ಒಳಗೆ ಅದು ಅದ್ರ ಲಾಂಗ್ ಟರ್ಮ್ ಪೀರಿಯಡ್ ಇರ್ತೈತಿ. ಆ ಟೈಮ್ ಒಳಗೆ ನಿಮ್ಮ ಕಬ್ಬನ್ನ ನಾಶ ಮಾಡಿಬಿಡ್ತದ ಅಥವಾ ಬೇರೆ ಕಬ್ಬಿಗಂತೂ ಆಗೇ ಇರ್ತೈತಿ. ಕಬ್ಬನ್ನ ನಾಶ ಮಾಡಿ ಬೇರೆಲ್ಲ ತಿಂದ ಆಗಿ ಮಾಡ್ತೈತ್ರಿ. ಅದಕ್ಕೆ ಏನು ಮಾಡ್ರಿ ಅಂದ್ರೆ ಬೇವಿನ ಹಿಂಡಿ ಕಂಪಲ್ಸರಿ ಪ್ರತಿಯೊಂದು ಡೋಸ್ ಒಳಗೆ ಬೇವಿನ ಹಿಂಡಿನ ಕಂಪಲ್ಸರಿ ಆಗಿ ಕೊಡ್ರಿ. ಇಲ್ಲ ನಿಮ್ಮ ಡ್ರಿಪ್ ಇತ್ತಂದ್ರೆ ನೀವು ಆ ಬೇವಿನ ಎಣ್ಣೆನೂ ಕೊಡ್ಬೋದು ಡ್ರಿಪ್ ಒಳಗೆ. ಇದರಿಂದ ಗೊನ್ನೆ ಹುಳು ಸಮಸ್ಯೆ ಕಮ್ಮಿ ಆಗ್ತೈತ್ರಿ. ಆಮೇಲೆ ನೀವು ಕ್ಲೋರೋ ಬಿಡ್ಬೋದು, ಕ್ಲೋರೋ ಆಮೇಲೆ ಬೇರೆ ಏನು ಔಷಧ ಬಿಡ್ತಿರಲ್ಲ ಇದರಿಂದ ಸ್ವಲ್ಪ ನೆಲ ಬಾದಾಗು ಗಟ್ಟಿ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ಬೇವಿನ ಹಿಂಡಿ ಇಸ್ ದ ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ಯಾಕಂದ್ರೆ ಬೇವಿನ ಹಿಂಡಿಲೇ ಅದು ಕಂಪ್ಲೀಟ್ ಆಗಿ ಕಮ್ಮಿ ಆಗಿಬಿಡ್ತೈತಿ.
ಇನ್ನು ಕಾಡಿಗೆ ರೋಗ, ಮೇಜರ್ ಆಗಿ ಕಾಡಿಗೆ ರೋಗ, ಈಗ ಬಹಳಷ್ಟು ಜನ ಕಾಡಿಗೆ ರೋಗ ಅನ್ನತ್ತೀನಿ. ಕಾಡಿಗೆ ರೋಗದ ಹೆಂಗಿತ್ತಪ್ಪ ಅಂದ್ರೆ, ಕಾಡಿಗೆ ರೋಗ ಬಂದಾಗ ನೈಟ್ರೋಜನ್ 0 ಇರಬೇಕು, ಆಮೇಲೆ ನೀರ ನಿಲ್ಲಬಾರ್ದು ಹೊಲದಾಗ. ಈಗ ನಿಮ್ಮ ಹೊಲದಾಗ ಒಂದು ಕಟ್ಟದಾಗ ಫುಲ್ ನೀರು ನಿಲ್ತೈತೆ ಅಂದ್ರೆ ಅಲ್ಲಿ ಕಾಡಿಗೆ ರೋಗ ಬಂದಾಗ ನೀರು ನಿಲ್ಲಬಾರ್ದು. ಆಮೇಲೆ ನೈಟ್ರೋಜನ್, ಯೂರಿಯಾ ಕಂಟೆಂಟ್ ಇರುವಂಥ, ಅಂದ್ರೆ ನೈಟ್ರೋಜನ್ ಯೂರಿಯಾ ಆಗಲಿ, ಯೂರಿಯಾ ಏನಕ್ಕೆ ಯೂರಿಯಾ ಮತ್ತು ಅಮೋನಿಯಂ ಸಲ್ಫೇಟ್ ಇವೇನು ಹೋಗಿತಿರ್ತಾರಲ್ಲ, ಇದು ಒಗಿಬೇಡ್ರಿ. ಬೇಕಂದ್ರೆ ನೀವು ಸಲ್ಫರ್ನ 10 kg ಮಿಕ್ಸ್ ಮಾಡಿರಿ. ಯಾವುದಂದ್ರೆ ಏನ್ರಿ ಗೊಬ್ಬರ ಹೋಗಿರೋದಂದ್ರೆ ಸಲ್ಫರ್ ಪ್ರತಿ ಎಕರೆಗೆ 10 kg ಪರ್ ಕ್ರಾಪಿಗೆ ನೀವು ಮಿಕ್ಸ್ ಮಾಡಬಹುದು. ಇದರಿಂದ ಕಾಡಿಗೆ ರೋಗ ಬರೋ ಚಾನ್ಸಸ್ ಕಮ್ಮಿ ಇರ್ತೈತಿ. ಇನ್ನು ಕಾಡಿಗೆ ರೋಗ ಬರ್ತಂದ್ರೆ ಯಾವ ಸ್ಪ್ರೇನ ತಗೋಬೇಕು? ಫಸ್ಟ್ ಕಾಡಿಗೆ ರೋಗ ಕಮ್ಮಿ ಇತ್ತಂದ್ರೆ 0.52-34 1 ಕಿಲೋ, ಆಮೇಲೆ ಚಿಲೆಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಅರ್ಧ ಲೀಟರ್, CVD ಎಕ್ಸ್ಟ್ರಾಕ್ಟ್ 250 ml, ಸಾಫ್ 250 ಗ್ರಾಮ್, ಕ್ಲೋರೋ 250 ml ಇಷ್ಟನ್ನ ಹಾಕಿ ನೀವು ಸ್ಪ್ರೇ ಮಾಡ್ರೆ ಅಲ್ಲಿದಲ್ಲೇ ಸತ್ತು ಹೋಗ್ಬಿಡ್ತದ. ಸ್ಟಾರ್ಟಿಂಗ್ ಬರೋ ಸ್ಟೇಜ್ ಒಳಗಿರ್ತದ. ಇನ್ನು ಮಿಡಲ್ ಸ್ಟೇಜ್ ಬಂತಂದ್ರೆ ಟಿಲ್ಟ್ ಹಾಕ್ರಿ ಅಥವಾ ಬಾವಿಸ್ಟೇನ್ ಹಾಕ್ರಿ. ಇನ್ನು ಫೈನಲ್ ಸ್ಟೇಜ್ ಬಂತಂತೂ ನಿಮಗೆ ಆಪ್ಷನ್ ಇರಂಗಿಲ್ಲ. ನೀವೇನು ಮಾಡ್ಬೇಕು ಅಂದ್ರೆ ಮ್ಯಾಗ್ನೀಷಿಯಂ ಮತ್ತು ಸಲ್ಫರ್ಲೆ ಅದು ಕಮ್ಮಿ ಆಗ್ತೈತಿ, ಬಟ್ ನೀವು ಕಬ್ಬ ತೆಗಿಯಾಕತ್ತೈತಿ. ಇಲ್ಲ ಅಂದ್ರೆ ಬಾಕಿ ಎಲ್ಲ ಹೊಲಕ್ಕೂ ಅದು ಎಳಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಸೊ ಕಾಡಿಗೆ ರೋಗನ ಈ ರೀತಿಯಾಗಿ ನಿಯಂತ್ರಣ ಮಾಡ್ಕೋಬಹುದು. ಇನ್ನು ತುದಿ ಒಣಗೋದು, ಈಗ ಸದ್ಯ ಬ್ಯಾಸಿಗೆ ಅಂತೂ ತುದಿ ಒಣಗೋದು ಭಾಳಷ್ಟು ನಡೆದೈತಿ. ತುದಿ ಒಣಗೋದು ಯಾಕಾಗತ್ತಪ್ಪ ಅಂದ್ರೆ, ನೀವು ಬ್ಯಾಸಿಯಾಗ ನಿಮ್ಮ ಏನು ಕಬ್ಬಿನ ಬೇರೆ ಇರ್ತಾವಲ್ಲ, ಇವಾಗ ಫುಲ್ ಎಲ್ಲ ಗರಮ್ ಆಗಿಬಿಟ್ಟಿರ್ತಾವೆ. ಆ ಟೈಮ್ದಾಗ ನೀವು ಏನು ಮಾಡ್ತೀರಿ, ಫಸ್ಟ್ನೇ ನೀರು ಕೊಟ್ಬಿಡ್ತೀರಿ ಬಿಸಿಲಾಗ. ಆ ಪ್ರಾಬ್ಲಮ್ ಎಲ್ಲರಿಗೂ ಬರ್ತದೆ. ಯಾಕಂದ್ರೆ ಕರೆಂಟ್ ಇರಂಗಿಲ್ಲ. ಒಬ್ಬರ ಕಡೆ ರಾತ್ರಿ ಕರೆಂಟ್ ಇದ್ರೆ, ಒಬ್ಬರ ಕಡೆ ಹಗಲೇ ಇರ್ತಾವೆ, ಒಬ್ಬರ ಕಡೆ ಮಧ್ಯಾಹ್ನ ಇರ್ತಾವೆ. ಬ್ಯಾಸಿಗ್ಯಾಗ ನೀವು ಫಸ್ಟ್ನೇ ನೀರು ಕೊಟ್ಟರೆ ಅಂದ್ರೆ ಬೇರೆ ಸುಟ್ಟು ಹೋಗ್ತಾವೆ, ಬೇರೆ ಸುಟ್ಟಂಗೆ ಆಗ್ತಾವೆ. ಅದರಿಂದಾಗಿ ತುದಿಗೆ ಎಫೆಕ್ಟ್ ಆಗ್ತೈತಿ. ಮೇನ ತುದಿ ಒಣಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ಇದನ್ನ ಹೆಂಗೆ ತಡಿದಂದ್ರೆ, ನೀರಿನಾಗ 5 ಕಿಲೋ ಕ್ಯಾಲ್ಸಿಯಂ ನೈಟ್ರೇಟ ಪ್ಲಸ್ 1 ಕಿಲೋ ಹ್ಯೂಮಿಕ್ ಆಸಿಡ್ನ ಮಿಕ್ಸ್ ಮಾಡಿ ನೀವು ಬಿಡ್ಬೋದು. ಇಲ್ಲ ಕ್ಯಾಲ್ಸಿಯಂ ನೈಟ್ರೇಟ್ 5 ಕಿಲೋ, ಆಮೇಲೆ ಬೋರಾನ್ 200 ಗ್ರಾಮ ಅಥವಾ ಅರ್ಧ ಕಿಲೋನ ಹಾಕಿ ನೀವು ಪ್ರತಿ ಎಕರೆಗೆ ನೀರಿನಾಗ ಬಿಡ್ಬೋದು. ಇದರಿಂದ ತುದಿ ನೀವು ಒಂದು ಸಮಸ್ಯೆ ಕಮ್ಮಿ ಆಗ್ತದೆ. ಇನ್ನು ಕ್ಯಾಲ್ಸಿಯಂ ನೈಟ್ರೇಟ್ ಬೇಡಪ್ಪ ಅಂದ್ರೆ 5 ಕಿಲೋ ಯೂರಿಯಾ, 5 ಕಿಲೋ ಯೂರಿಯಾ ಬೇಡ, 5 ಕಿಲೋ ಮ್ಯಾಗ್ನೀಷಿಯಂ ಸಲ್ಫೇಟ್ನ ನೀರಿನ ಹಾಕಿಬಿಟ್ರು ಕಲರ್ ತಗೋತೈತಿ. ಆಮೇಲೆ ತುದಿ ಅನ್ನೋದು ಕಮ್ಮಿ ಆಗ್ತೈತಿ. ಇನ್ನು ಮೇನ್ ಕಾಂಡ ದಪ್ಪ ಆಗೋದ. ನಿಮ್ದು ಕಬ್ಬು ಏನ್ರೆ 3 ತಿಂಗಳೊಳಗೆ ಇತ್ತಂದ್ರೆ ಅಂದ್ರೆ ಏನು ಕಬ್ಬಿನ ದಾಂಡ ಇರ್ತದಲ್ಲ, ಕಾಂಡ ಅಂತೀವಿ ನಾವು, ಅದು ಅಂದ್ರೆ ವಾಡಿ ತಯಾರತ್ತಿರ್ತದಲ್ಲ, ಅದೇನ್ರೆ ದಪ್ಪ ಆಗೋಲಾಗಿತ್ತಂದ್ರೆ ಒಂದು ಸ್ಪ್ರೇ ಇಂಪಾರ್ಟೆಂಟ್ ಹೇಳ್ತೀನಿ ಕೇಳ್ರಿ. 0.52-34 ಚಿಲೆಟೆಡ್ ಮೈಕ್ರೋನ್ಯೂಟ್ರಿಯೆಂಟ, CVD ಎಕ್ಸ್ಟ್ರಾಕ್ಟ, ಮ್ಯಾಗ್ನೀಷಿಯಂ ಸಲ್ಫೇಟ ಇಷ್ಟನ್ನ ಹಾಕಿ ನೀವು ಸ್ಪ್ರೇ ಕೊಟ್ಟಿದ್ದೆ ಆದ್ರೆ ನಿಮ್ಮ ಮರಿ ನೋಡ್ಬೋದು ಸಾಕಷ್ಟು ದಪ್ಪ ಮರಿನ ಹಾಕತಾವು. ಆಮೇಲೆ ಇದು ಮರಿ ದಪ್ಪ ಹಾಕಿನ ನೀವು 45 ದಿವಸಕ್ಕೆ ಏನು ಯೂರಿಯಾ ಕೊಡೋರು ಇರ್ತಾರಲ್ಲ, 45 ದಿವಸಕ್ಕೆ ಯೂರಿಯಾ ಕೂಡ ನೀವು ಕರಿ ಮಣ್ಣಿತ್ತು ಅಥವಾ ಪೇಜ್ ಜಾಸ್ತಿ ಇತ್ತು ಅಂದ್ರೆ ಅಮೋನಿಯಂ ಸಲ್ಫೇಟ್ 1 ಚೀಲ, 10-26 1 ಚೀಲ, ಆಮೇಲೆ ಮ್ಯಾಗ್ನೀಷಿಯಂ ಸಲ್ಫೇಟ್ 25 ಕಿಲೋ ಇಷ್ಟನ್ನ ನೀವು ಕೊಟ್ಟರೆ ಮರಿ ದಪ್ಪ ಆಗ್ತಾವ್ರಿ, ಮರಿ ಚಲೋ ಬರ್ತಾವೆ. ಇನ್ನು ಮೇಜರ್ ಲಾಸ್ಟ್ ಒಂದು ಹೇಳ್ಬಿಡ್ತೇನೆ, ರಸ್ಟ್ ರೋಗ ಅಂದ್ರೆ ಜಂಗ್ ರೋಗ. ಫಸ್ಟ್ ಎಲ್ಲ ಏನೈತದೆ ಬೇರೆ ಯಾವ ಕಬ್ಬಿಗಿಲ್ಲ ಇತ್ತದ, ಇದು ಬರೀ 265 ಅಂದ್ರೆ 265 ಕಬ್ಬಿಗಿತ್ತು. ಆದ್ರೆ ಈ ವರ್ಷ ಹಿಡಿದು ಏನಾಗಿತ್ತು ಅಂದ್ರೆ ಮಂಡ್ಯ ಕಬ್ಬಿಗೆ ಭಾಳ ಬರತೈತಿ. ಈಗ ಪ್ರೆಸೆಂಟ್ ನಮ್ಮ ಪ್ಲಾಟ್ ಐತಿ, ಮಾಡಿ ಹೊಲದಾಗ ಪ್ಲಾಟ್ ಐತಿ, ನಿಮಗೆ ತೋರಿಸಿ ನಮ್ಮ ಮಂಡ್ಯ ನಂದು ಹೋದು ಎಷ್ಟೋ ವಿಡಿಯೋ ನೀವು ನೋಡಿರಿ. ಮಂಡ್ಯ ಪ್ಲಾಟ್ ಒಳಗೆ ರಸ್ಟ್ ರೋಗ ಈಗ ಬರತೈತಿ. ಅದನ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು? ರಸ್ಟ್ ರೋಗಕ್ಕೆ ಏನು ಇಲ್ರಿ, 19 ಅಂದ್ರೆ 19 1 ಕಿಲೋ, ಚಿಲೆಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಅರ್ಧ ಲೀಟರ್, CVD ಎಕ್ಸ್ಟ್ರಾಕ್ಟ್ 250 ml, ಕ್ಲೋರೋ 250 ml, ಆಮೇಲೆ ಸಾಫ್ 250 ಗ್ರಾಮ್ ಅಥವಾ ಬಾವಿಸ್ಟನ್ ಇದನ್ನ ಹಾಕಿ ಸ್ಪ್ರೇ ಹೊಡೆದಿದ್ದೆ ಆದ್ರೆ ಜಂಗ್ ರೋಗ ಅಂದ್ರೆ ರಸ್ಟ್ ರೋಗ ಅಂದ್ರೆ ಕೆಬ್ಬನ್ ಹೆಂಗೆ ಜಂಗ್ ಬಂದಿರ್ತದಲ್ಲ ಆ ಟೈಪ್ ತಪ್ಪಲ್ ಮ್ಯಾಗ ಲೇಯರ್ ಆಗ್ತಿರ್ತೈತಿ. ಇದನ್ನ ಯಾವುದೇ ಕೊಡಿವಿ. ಈ ಸ್ಪ್ರೇನ ಏನು ಹೇಳ್ರಿ, ಇದಕ್ಕೆ ಯಾವ್ದು ಹೊಡಿಬೇಕಂದ್ರೆ ನೀವು ಏನ್ರಿ ಫಂಗಿಸೈಡ್ ಆಗಿಂದ ತಪ್ಪಲ್ ಸುಡೋದಾಗ್ಲಿ, ತಪ್ಪಲ್ ಮ್ಯಾಗ ಏನೋ ಡಾಗ್ ಚಿಕ್ಕಿ ಬಿಡೋದಾಗ್ಲಿ, ಅಥವಾ ಏನು ಬಿಳಿ ಏನಾಗಿರ್ತಾವಲ್ಲ ಬ್ಯಾಕ್ ಸೈಡ್ ಆಗಿರ್ತಾವ, ಆ ಟೈಮ್ದಾಗ ನೀವು ಕೊಡ್ಬೋದು. ಇದರಿಂದ ಸಾಕಷ್ಟು ಹೆಲ್ಪ್ ಆಗ್ತೈತಿ. ಮತ್ತು ನಿಮ್ಮ ಕಬ್ಬ ಇಷ್ಟು ರೋಗ ಮೇಜರ್ ಇವು ಏನಿದಾವಲ್ಲ ಈ ಪಾಯಿಂಟ್ ಕಬ್ಬಿನೊಳಗೆ ಇರ್ತಾವೆ. ಈ ಪಾಯಿಂಟ್ನ ಎಕ್ಸ್ಪ್ಲೇನ್ ಮಾಡಿ ನೀವು ಹೋಪ್ ವಿಡಿಯೋ ಇಷ್ಟ ನಿಮ್ಗೆ ಆಗಿತ್ತು ಅನ್ಕೋತೀನಿ. ಕೆಲವೊಂದು ಟಿಪ್ಸ್ನ ಹೇಳತ್ತೀನಿ ಅಂತ ಹೇಳಿನಿ, ಲಾಸ್ಟ್ಗೆ ಈಗ ಹೇಳ್ತೇನೆ ನೋಡಿ, ಹೇಳಿಲ್ಲ ಯಾಕಂದ್ರೆ ವಿಡಿಯೋ ಲಾಸ್ಟ್ ತಕ ನೋಡ್ಬೇಕಂತೇಳಿ. ಏನು ಟಿಪ್ಪಪ್ಪ ಅಂದ್ರೆ, ನಿಮ್ಮ ಕಬ್ಬಿಗೆ ನೀವು ಪ್ರತಿಯೊಂದು ನೀರಿನಾಗ ಏನೈತ್ರಲ್ಲ 4 ತಿಂಗಳ ತನಕ ನೀವು ಪ್ರತಿಯೊಂದು ನೀರಿನಾಗ ಏನು ಬಿಡ್ರಿ ಅಂದ್ರೆ ಬರೀ ಕ್ಯಾಲ್ಸಿಯಂ ನೈಟ್ರೇಟ್ ಬಿಡ್ರಿ, ಬೋರಾನ್ ಬಿಡ್ರಿ, ಇದು ಬಿಡ್ರಿ. ಇಲ್ಲ ನೀವು ಮರಿ ಹೊಡಿಬೇಕಾಗಿತ್ತು ಅಂದ್ರೆ ಸ್ಟಾರ್ಟಿಂಗ್ ನೀವು ಫಾಸ್ಫರಿಕ್ ಆಸಿಡ್ನ 100% ಆಗಿಬಿಡ್ರಿ. ಫಾಸ್ಫರಿಕ್ ಆಸಿಡ್ ಯಾಕೆ ಬಿಡ್ಬೇಕಪ್ಪ ಅಂದ್ರೆ, ಯಾರ ಮಣ್ಣಿನ ಲೆವೆಲ್ pH 8 ಮ್ಯಾಗ ಐತಲ್ಲ ಅವ್ರಿಗೆ ಫಾಸ್ಫರಿಕ್ ಆಸಿಡ್ ಅಂದ್ರೆ ಒಂದು ವರದಾನ, ಲಿಕ್ವಿಡ್ ಆಸಿಡ್ ಅಲ್ರಿ ಅದು ದೇವ್ರ ಕೊಟ್ಟ ಅಮೃತ ಇದ್ದಂಗೆ. ಯಾಕಂದ್ರೆ ನಿಮ್ಮ ಮಣ್ಣೊಳಗೆ ಏನು ಇರ್ತದಲ್ಲ ಫಾಸ್ಫರಸ್, ಅದು ಸಿಗ್ಲಿಲ್ಲ ಅಂದ್ರೆ ಇದು ವಿಷ್ ಕೊಡ್ತೈತಿ. ಇದ್ರೊಳಗೆ ಫಾಸ್ಫರಸ್ ಕಂಟೆಂಟ್ ಭಾಳ ಇರ್ತೈತಿ, 60-30 ಇರ್ತೈತಿ. ಇರೋದು 0-60-30 30 ಇರ್ತೈತಿ ಅಂದ್ರೆ 60% ಫಾಸ್ಫರಸ್ ಇರ್ತೈತಿ. ಇದು ಭಾಳ ಕಬ್ಬಿಗೆ ಹೆಲ್ಪ್ ಮಾಡೋದಕ್ಕೆ ಮರಿ ಹೊಡ್ಯಾಕ. ಮತ್ತು ನೀವು ಯಾವುದೋ ಡೋಸ್ನ ಲಿಕ್ವಿಡ್ ಫಾರ್ಮ್ದಾಗ ಕೊಟ್ಟರೆ ಎಷ್ಟು ರಿಸಲ್ಟ್ ಕೊಡೋದಲ್ಲ, ಅಷ್ಟು ನೀವು ಗ್ರಾನ್ಯುಲ್ ಫಾರ್ಮ್ ಮಾಡ್ಬೋದು, ರಿಸಲ್ಟ್ ಕೊಡೋಂಗಿಲ್ಲ. ಸೊ ಹೋಪ್ ವಿಡಿಯೋನ ಇಲ್ಲೇ ಮುಗಿಸ್ತೀನಿ, ಭಾಳ ಲೆಂದಿ ಆಗೋದು ಬೇಡ. ಇನ್ನೂ ನೆಕ್ಸ್ಟ್ ಸಾಕಷ್ಟು ನೀವು ನಮ್ಮ ಜೊತೆ ಜಾಯ್ನ್ ಆಗಾರ್ತೀರಿ. ಸೊ ಮತ್ತೊಂದು ಟಾಪಿಕ್ ಹೇಳ್ತೀನಿ, ಸೂಪರ್ ಗನ್ನ ಅಂತೇಳಿ. ಸೂಪರ್ ಗನ್ನ ನಿಮ್ಗೆ ತೋರಿಸ್ತೀನಿ ನಾನು, ಸೂಪರ್ ಗನ್ನ ಯಾವ ರೀತಿಯಾಗಿ ಐತಿ ಮತ್ತು ಇದ್ರ ರಿಸಲ್ಟ್ನ ಹೆಂಗೈತೆ ಅಂತ. ನೆಕ್ಸ್ಟ್ ರಿಸಲ್ಟ್ ಅಂತ ನೀವು ಆಲ್ರೆಡಿ ಹೋದ ವಿಡಿಯೋ ನೋಡಿರಿ. ಇನ್ನು ನೆಕ್ಸ್ಟ್ ಬರುವಂಥ ವಿಡಿಯೋ ಒಳಗೆ ಸೂಪರ್ ಗನ್ನ ಜೊತೆ ನಾವು ಏನೇನು ಛೇಡ್ಛಾಡ್ ಅಂತ ಅಂತೀವಲ್ರಿ, ಅಂದ್ರೆ ಕಿತ್ತಾಕೋದು
ನಾವು ಆ ಕ್ಲೈಮೇಟ್ ತಕ್ಕಂಗ ಸೂಪರ್ ಗನ್ನ ಚೇಂಜ್ ಮಾಡ್ತಿರ್ತೀವಿ. ಸೊ ನಿಮಗೆ ಬೇಕಾಗಿತ್ತು ಅಂದ್ರೆ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊರಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆದಷ್ಟು ರೈತಕ್ಕೆ ಶೇರ್ ಮಾಡಿರಿ. ಆಮೇಲೆ ನೀವು ಕೆಳಗೆ ಕಾಣೋ ಏನು ನಂದು ಬೈ ಒಳಗೆ ನಂಬರ್ ಇರ್ತಲ್ಲ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ 100% ಆಗಿ ನಿಮ್ಮ ಕಬ್ಬಿನೊಳಗೆ ಸಾಕಷ್ಟು ರಿಸಲ್ಟ್ಗಳನ್ನ ನೀವು ಕರ್ಕೋಬಹುದು. ದಿ ಫೀಡ್ ಫಾರ್ಮರ್ ಅಂತೇಳಿ ಎಲ್ಲ ನೀವು ಇನ್ಸ್ಟಾಗ್ರಾಮಾಗಿ ಸರ್ಚ್ ಮಾಡ್ಕೊಂಡ್ರೆ ಅಂದ್ರೆ ರೀಸೆಂಟಾಗಿ ನಾ ಪ್ಲಾಟ್ ಯಾವ್ಯಾವ ಪ್ಲಾಟಿಗೆ ವಿಸಿಟ್ ಕೊಟ್ಟಿರಲ್ಲ, ಸಾಕಷ್ಟು ಜನ ಕಂಪ್ನಿಗಳು ಹೆಸರು ತೊಗೊಳಂಗಿಲ್ಲ. ಕೆಲವೊಂದು ರೈತರ ಎಷ್ಟೋ ಕಂಪ್ನಿ ಔಷಧಿಗಳನ್ನ ಯೂಸ್ ಮಾಡಿಕೊಂಡು ಆರ್ಗ್ಯಾನಿಕ್ ಮಾಡಿ ಕೆಮಿಕಲ್ ಮಾಡಿ ಎಲ್ಲ ಸಾಕಷ್ಟು ನಾವು ಹೇಳಿದಂಥ ಬರೀ ಒಂದು ಸ್ಪ್ರೇ ಒಳಗೆ ರಿಸಲ್ಟ್ನ ಕಟ್ಕೊಂಡು ಇವತ್ತು ನಮ್ಮನ್ನು ಬಿಟ್ಟು ಅಳಿಗಾಡತ್ತಿಲ್ಲ. ಅಂದ್ರೆ ನಾವು ಅವರಿಗೆ ಔಷಧನ ನಮ್ಮ ಕಡೆಯಿಂದ ಕೊಡತ್ತಿಲ್ಲ, ಎಲ್ಲೂ ತೊಗೊಂಡು ಹೊಡೀರಿ. ಜಸ್ಟ್ ಕಂಟೆಂಟ್ನ ಹೇಳಿಬಿಟ್ಟದಕ್ಕೆ ಅವ್ರು ಇಷ್ಟ ನಮ್ಗೆ ವಿಶ್ವಾಸ ಇಟ್ಟಾರಂದ್ರೆ ನೀವು ನನಗೆ ಇನ್ಸ್ಟಾಗ್ರಾಮ್ ಬೈ ಒಳಗೆ ನೋಡ್ಬೋದು. ಇನ್ಸ್ಟಾಗ್ರಾಮ್ ವಿಡಿಯೋ ಪೇಜ್ ಒಳಗೆ ಏನಿತ್ತಿಲ್ಲ ಅದ್ರೊಳಗೆ ನೋಡ್ರಿ, ಆದಷ್ಟು ರೈತರಿಗೆ ಶೇರ್ ಮಾಡಿರಿ, ಹಂಗೆ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊರಿ. ಸೊ ನಿನ್ನೆಗೆ ನಮ್ದು 16,000 ಕುಟುಂಬ ಇನ್ಸ್ಟಾಮ್ಯಾಗ ಕಂಪ್ಲೀಟ್ ಆಗೈತಿ, 7,500 ಯೂಟ್ಯೂಬ್ ಮ್ಯಾಗ ಕಂಪ್ಲೀಟ್ ಆಗೈತಿ, ಆಮೇಲೆ 25,000 ಸನಿ ಫೇಸ್ಬುಕ್ ಮ್ಯಾಗ ಕಂಪ್ಲೀಟ್ ಆಗಿ ಬಂದೈತಿ. ಇದಕ್ಕೆಲ್ಲ ನೀವು ಕಾರಣ. ಹಿಂಗೆ ನಿಮ್ಮ ಪ್ರೀತಿ ಸದಾ ನಮ್ಮ ಮ್ಯಾಗಿರಲಿ. ನೀವು ನಮ್ಗೆ ಹೆಲ್ಪ್ ಮಾಡಿದ್ರೆ ನಾವು ನಿಮ್ಗೆ ಹೆಲ್ಪ್ ಮಾಡಕ್ಕಂತೂ ಮುಂದೆ ಇರ್ತೀವಿ. ಸೊ ಬರುವಂಥ ದಿನ ಒಳಗೆ ವಿಜಯಪುರ, ಕಲಬುರಗಿ, ಆಮೇಲೆ ಸಿಂದಗಿ, ಅಫಜಲ್ಪುರ, ಆಮೇಲೆ ಚಡ್ಚನ್ನ, ಗುಲ್ಬರ್ಗ ಈ ಸೈಡ್ ಎಲ್ಲನೂ ನಾವು ವಿಸಿಟ್ ಕೊಡಕ್ಕೆ ಬರೋತೀವಿ. ಸೊ ಯಾವ ಟೈಮ್ದಾಗ ಬರಬೇಕು, ಏನು ಬರ್ಬೇಕು ಅಂತೇಳಿ ನಿಮ್ಗೆ ಅಪ್ಡೇಟ್ನ ಕೊಡ್ತಿರ್ತೀನಿ. ಆಮೇಲೆ ನಾನು ಇನ್ಸ್ಟಾಗ್ರಾಮ್ ಬೈ ಒಳಗೆ ನಾನು ವಾಟ್ಸಪ್ ಲಿಂಕ್ ಐತ್ರಿ, ಉತ್ತರ ಕರ್ನಾಟಕ ಕಬ್ಬು ಬೆಳೆಗಾರರು ಅಂತೇಳಿ ಹೋಗಿ ಜಾಯ್ನ್ ಆಗ್ರಿ. ಅಥವಾ ಬರುವಂಥ ರಿಸಲ್ಟ್ಗಳನ್ನ ನೋಡ್ರಿ, ಹೊಸ ಹೊಸ ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡ್ತಿರ್ತೀವಿ. ಹೋಪ್ ಈ ವಿಡಿಯೋನ ಇಲ್ಲೇ ಮುಗಿಸ್ತೇನೆ ರೀ. ಸಿಗೋಣ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.